ಕಂಕನಾಡ ಕೈಗೊಂಡ ಗುರುವಿನ ಹಬ್ಬಕ್ಕ ಹರುಶಿಲೆ ಹೊಂಟ ಮಾಲಪ್ಪ ದಂಡ ಕರ್ಕೊಂಡ ಗುರುವಿನ ಹಬ್ಬಕ್ಕ ಹರುಶಿಲೆ ಹೊಂಟ ಮಾಲಪ್ಪ ದಂಡ ಗುರುವಿನ ಹಬ್ಬಕ್ಕ ಹರಸಲೆ ಹೊಂಟ ಮಾಲಪ್ಪ ದಂಡ ಕರ್ಕೊಂಡ ಗುರುವಿನ ಹಬ್ಬಕ್ಕ ಕಂಕನಾಡ ಕೈಗೊಂಡ ಗುರುವಿನ ಹಬ್ಬಕ್ಕ ಹರಸಿಲೆ ಹೊಂಟ ಮಾಲಪ್ಪ ದಂಡ ಕರ್ಕೊಂಡ ಗುರುವಿನ ಹಬ್ಬಕ್ಕ ಹರಸಿಲೆ ಹೊಂಟ ಮಾಲಪ್ಪ ನೋಡ್ರಿ ಪುಣ್ಯಾತ್ಮರೇ ಒಂದು ಮಾತು ಹೇಳ್ತೀನಿ. ಏನಪ್ಪ? ಇದೇ ನಮ್ಮ ಒಡ್ಡವಲ್ಲದ ಶಿವಸ್ಥಾನ. ಹೌದು, ಶಿವಸ್ಥಾನ ಸಂಬಂಧ ಮೊನ್ನೆ 8 ದಿವಸ ಇನ್ನೊಂದು ಫಂಕ್ಷನ್ ಆಯ್ತು. 30ನೇ ತಾರೀಕು 30ನೇ ತಾರೀಕನ್ನು ತರ್ವಿ ಲಕ್ಕೋಯ್ ಗುಡಿಯಾಗ ತೊರವಿ ಲಕ್ಕಾಯಿ ಗುಡಿಯಾಗ ಒಂದು ಫಂಕ್ಷನ್ ಆಯ್ತು. ನಾವು ಯೂಟ್ಯೂಬ್ ದೊಳಗ ಬಾಳ್ ನೋಡಿವ್ ಪುಣ್ಯಾತ್ಮರೇ. ಏನ್ ಹೇಳ್ಯಾರ ಕಂಡೀಷನ್? ಕಂಡೀಷನ್ ಬಹಳ ಮಾಡ್ಯಾರ ಮಾಡೋಣ. ನಾವು ಮಾಡ್ಯಾರ ಹೆಂಗ ಕಂಡೀಷನ್ ಮಾಡ್ಯಾರು? ಏನ್ ಮಾಡ್ಯಾರಿಪ್ಪ? ಒಟ್ಟೆ ಹಾಲು ಮತ್ತದ ಇದೇನು ಶಿವಸ್ಥಾನ ಬೆಳೆ ಹಾಡಿಕೆ ಸಂಘದೊಳಗ ಹೌದು, ಜನಪದಗಳನ್ನ ಹಾಡಂಗಿಲ್ಲ, ಅಸಲಿಲ್ಲ ಪದ ಮಾತಾಡಂಗಿಲ್ಲ, ಅಶ್ಲೀಲ ಪದ ಮಾತಾಡಂಗಿಲ್ಲ, ಅಶ್ಲೀಲ ಹಾಡನ್ನು ಹಾಡಂಗಿಲ್ಲ, ಕುರ್ಕುರಿ ಹಾಕೊಳ್ಳೋದಿಲ್ಲ, ಚುನ್ಮುರಿ ಹಾರಿಸೋದಿಲ್ಲ, ಕುರ್ಕುರಿ ಹಾಕೊಳ್ಳಂಗಿಲ್ಲ, ಚುರುಮುರಿ ಹಾಸೋಂಗಿಲ್ಲ, ಉಪ್ಪು ಮಟ್ಟಿ ಹಾಕೊಳ್ಳೋದಿಲ್ಲ, ಉಪ್ಪು ಹಾಕೊಳ್ಳಂಗಿಲ್ಲ, ರೊಕ್ಕ ಹಾಕೊಳ್ಳೋದಿಲ್ಲ.
ರಕಾಟ್ ಹಾಕೋದು ಅಂತ ಹೇಳ್ಯಾರ ಅವ್ರು. ಓಕೆ ಓಕೆ ರೊಕ್ಕ ಹಾಕಬಹುದು. ಹೌದು. ಮೇಲಾಗಿ ಗುಲಾಲ್ ಹಚ್ಕೋಬೇಡ್ರಿ, ಹೌದು. ಬಂಡಾರ್ ಹಚ್ಕೋರಿ ಅಂತ ಇಂಥದ್ದು ಒಂದು ನಿರ್ಣಯ ಮಾಡ್ಯಾರ. 1 ಕಿಲೋ ಹಾರ್ಸಲ್ ಬಂಡಾರ 1 ಕ್ವಿಂಟಲ್ ಹಾರ್ಸಲ್ ಅಂತ ಹೇಳ್ಯಾರ. ಆದ್ರೆ ಗುಲಾಲ್ ಕುಚ್ ಬಿ ನೈ ಮಾಡೋಣ. ಏನ್ರಿ ಮೇಲಾಗಿ ತಪ್ಪಿ ನೀವು ಹಚ್ಕೊಂಡ್ರಿ ಹಾಕೊಂಡ್ರಿ ಅಂದ್ರ ಬರ್ತನಂದಾರ ಅವ್ರು ಲಾಟಿ ತಗೊಂಡು ನಿಮ್ಮನ್ನ ಡೈರೆಕ್ಟ್ ಸ್ಟೇಷನ್ ಕೊಯ್ದು ದರ್ಗಾ ಜಲ್ದಾಗ ಹೋದು ಎಫ್ಐಆರ್ ಮಾಡ್ತಂತ ಹಿಂಗ್ ಹೇಳ್ಯಾರ. ಹೇಳ್ಯಾರ ನೋಡಿ ಪುಣ್ಯಾತ್ಮರೇ, ಅದರಿಂದ ನಮ್ಮ ಈ ಸತ್ಸಂಗ ಸೇವಾದೊಳಗ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತು ಹೇಳಿದ್ರು. ಏನಂತ ಹೇಳಿದ್ರು? ಅಭಿಮಾನಿಗಳೇ ಆಸ್ತಿ ಅಂತ ಹೇಳಿದ್ರು ಕರೆ. ಅವ್ರ ಅಭಿಮಾನಿಗಳೇ ದೇವ್ರ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಬೇರೆ ನಡೆದತ್ರಿ. ಎಲ್ಲಿ ಹಂಗ ನಡೆದೆ. ಅವ್ರು ಹೆಂಗ್ ಹೇಳ್ತಾರ ಹಂಗ ಹೋಗ್ಬೇಕಾಗ್ಯದ. ಹಂಗ ಇಲ್ಲಿ ಹೆಂಗ್ ಹೇಳ್ತಾರ, ನಮ್ಮ ಹಿರಿಯರು ಹೆಂಗ್ ಹೇಳ್ಕೊತ ಹೊಂಟಾರ ನೋಡು, ಅದೇ ಪ್ರಕಾರ ಅದ್ರ ಪ್ರಕಾರ ನಾವು ಹೋಗೋದ. ಹೌದಪ್ಪ ಹೌದು. ಎಷ್ಟ್ರ ಮಟ್ಟಿಗೆ ಹೋಗ್ತದ ಅಷ್ಟ್ರ ಮಟ್ಟಿಗೆ ಹೋಗ್ಬೇಕಾಗ್ತದ. ಎಷ್ಟು ಸಾಧ್ಯ ಹೋಗತ್ತೆ ಎಲ್ಲಾರು ಕೂಡಿ ಇದನ್ನ ಉಳಿಸು ಮತ್ತು ಬೆಳೆಸುವಂತ ಪ್ರಯತ್ನ ಮಾಡುತ್ತೆ ಮಾತ್ ಹೇಳಿ ಎಲ್ಲಿಗೆ ಬಿಟ್ಟಿದ್ರಿ? ಈಗ ಚಾಲ ಯಾವ ಹಾಡತ್ತೀವು? ಯಾವ್ದಪ್ಪ? ಕೊಣ್ಣೂರ ಮಟ್ಟದಾಗ ಹಬ್ಬ ಹಾಕಿದ್ದು ಡೊಂಕ ನಾಡ ದೈಗೊಂಡ. ಹೌದಪ್ಪ ಹೌದು. ಗೊಂಡ ಗುರುವಿನ ಹಬ್ಬಕ್ಕೆ ಹರಸಿನ ಹೊಂಟ ಮಾಳಪ್ಪ ದಂಡ ಕರ್ಕೊಂಡ. ಹೌದಪ್ಪ ಹೌದು. ಪಾನೂರ ಮಟ್ಟದಾಗ ಡೊಂಕ ನಾಡ ದೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕಿದ್ದ. ಹೌದಪ್ಪ ಹೌದು ಹಾಕಿದ್ದ. 700 ಶಿವಸ್ಥಾನ 700 ಡೋಲು ಕೂಡಿಸಿದ್ದ. ಹೌದಪ್ಪ. ಅಂಗ ತುಂಬಾ ಇಂಗುಳು ಗೂಟ ಜಡಿಸಿದ್ದ. ಬಾಗಿಲಿಗೆ ಬೋರಿ ಜಲಗಿ ಜಡಿಸಿದ್ದ. ಹೌದಪ್ಪ ಬಿಗಿಸಿದ್ದ. ಇಸುದು ಬಯ 7 ಜಲ್ಲೆ ಹೂ ಬಿಟ್ಟಿದ್ದ. ಕೊಂಡ ತಗಿಸಿದ್ದ. ಹೌದಪ್ಪ ಹೌದು. 7 ಪಂಡೆ ಅಲ್ಲಗ 7 ಪಂಡೆ ಗುಂಡ ತರಿಸಿದ್ದ. ಹೌದಪ್ಪ. ಬಂಗಾಳ ವಿದ್ಯದ ಮಂದಿನ ಕರ್ಸಿದ್ದಲ್ಲ. ಯಾರು? ಡೊಂಕನಾಡ ದೈಗೊಂಡ ಗೌಡ. ಹೌದಪ್ಪ ಹೌದು. ಅವಾಗ ಮಾಲಿಂಗರಾಯಗ ಕಂಟಿಕೋರ ಕ್ಯಾಮಣ್ಣ ಕೈಯಾಗ ಭಂಡಾರ ಕೊಟ್ಟ ಕಳಿಸಿದ್ದ. ಹೌದು. ಬೀಜಗುಂತಿಗಾಗ ಮಾಲಿಂಗರಾಯ ಬಣ್ಣಕ್ಕ 1000 ಭಾಗ್ಯ ಕಾಯ್ತಿದ್ದ. ಹೌದಪ್ಪ. ಅವಾಗ ಮಾಲಿಂಗರಾಯ ತನ್ನ ಮಕ್ಕಳಿಗೆ ಹೋದ್ರಿ ಕೇಳ್ತಾರ, ಏನು ತೋಯಪ್ಪ ಮುಂದಿನ ಹೊಲಮ ಮುಂದಿನ ಸುದ್ದಿ ಯಾರು ಹೇಳ್ತೀರನ್ನ ತಂದು. ಅವಾಗ ಎಲ್ಲಾ ಮಕ್ಕಳು ನಾವಲ್ಲ ನೀವಲ್ಲ ತಂದು ಅಂದ ಕೂಡ್ಲೆ ಅವಾಗ ಸಣ್ಣ ಮಗ ಸೋಮರಯ್ಯ ಏನ್ ಹೇಳಿದ? ಯಪ್ಪ ನಿನ್ನ ದಯ ನನ್ನ ಇತ್ತಂದ್ರ ನಾ ಹೇಳ್ತೀನಿ ತಂದ. ಹೇಳಿದಾರ ಹೇಳಪ್ಪ ಅಂತಂದ ಕೂಡ್ಲೆ ಮಾಲಿಂಗರಾಯ. ಅವಾಗ ಸಣ್ಣ ಮಗ ಸೋಮರಯ್ಯ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನು? ಯಪ್ಪ ನಾ ಈಗ ಹೇಳಿದ್ರೆ ಈಗ ಹೇಳವಲ್ಲ. ಕುರಿ ಮುಂದ್ ಹೋಗ್ಯಾವ. ಹೌದು. ಕುರಿ ಮುಂದ್ ಹೋಗ್ಯಾವ. ಮುಂದಿನ ಕುರಿ ಹೊಲ ಮಾಡಿಸಿ ಹೊಡ್ಕೊಂಡು ಬಂದು ನಿನಗ್ ಹೇಳ್ತೀನಿಪ್ಪ ಅಂದ. ಹೌದಪ್ಪ. ಅವಾಗ ಸೋಮರಾಯ ಇದ್ದಾವ. ಹೌದಾ. ಮುಂದಿನ ಕುರಿ ಹೊಲಸ್ಲಾಕ್ ಹೊಡ್ಕೊಂಡೆ. ಹೌದಾ. ಅಲ್ಲಿರ್ತಕ್ಕಂತ ಗೂಟಗಳಿಗೆ ಹಾಯ್ಲಾಕತ್ತಿದ. ಮುಂದಿನ ಹೊಲ ತೇಲಕ್ಕಾಗಿ ಗೂಟಗಳಿಗೆ ಹಾಯ್ಲಾಕತ್ತ. ಹೌದಾ. ಅವಾಗ ಕಳಿಸಿದ ಮುತ್ಯ. ಹೌದು. ಬಂದ ಆ ಸೋಮರಾಯನ ತಲೆಮ್ಯಾಗ ಹಚ್ಚಿಟ್ಟು ಹೇಳ್ದ. ಹೌದಪ್ಪ ಹೌದು. ಹೆಂಗ ಕಂಡಾದಾಗ ನಮ್ಮ 30 ಹೆಂಗ ಹಸನ ಕಾಣ್ತದ ನೋಡು, ಅದೇ ಪ್ರಕಾರ ಹಂಗ ಮುಂದಿನ ಹೊಲಮೆಲ್ಲ ಸೋಮರಾಯ ಕಾಣ್ತದ. ಹೌದಪ್ಪ ಹೌದು. ಸೋಮರಾಯ ಕಾಣ್ತು. ಹೌದ್. ಅವಾಗ ಬಂದ ಸೋಮರಾಯ ಇದ್ದ ಮಾಲಿಂಗರಾಯನ ಮುಂದೆ ಹೇಳ್ತಾನ, ಏನತ್ತೋಯಪ್ಪ? ಕಂಟಿಕೋರ ಕ್ಯಾಮನ ಕೈಯಾಗ ಬಂಡಾರ ಕೊಟ್ಟು ಕಳಿಸ್ಯಾರ, ಬಂಡಾರ ಬಿಡಬೇಡಪ್ಪ, ಹಬ್ಬದ ಕಾರ್ಯಕ್ಕೆ ಹೋಗ್ಲಂತ ಹೇಳ. ಹೌದಪ್ಪ ಹೌದಾ. ಸೋಮರಾಯ ಇದ್ದಾವ. ಹೌದು ಹೇಳಿದ. ಈ ಮಾತು ಮೊದಲು ಮಾಲಿಂಗರಾಯ ಗೊತ್ತೈತಿ. ಹೌದಪ್ಪ ಹೌದು. ಮುಂದೆ ಮಾಲಿಂಗರಾಯ ಹೆಂಗ 12,000 ದಂಡ. ಹೌದು. ಕರ್ಕೊಂಡು 7 ಮಂದಿ ಗೆಳೆಯರನ್ನ ಕರ್ಕೊಂಡು. ಹೌದಾ. ಒಟ್ಟಿವಾದ ಶಿವಸ್ಥಾನ ತಗೊಂಡು ಜತ್ತಿ ನಾರಾಯಣಪುರ ಹುಲಜಂತಿಯನ್ನು ಬಿಟ್ಟು ಚಿಕ್ಕಡಿಕಿ ಗ್ರಾಮದೊಳಗ ಹಾಸಿ. ಹೌದಾ. ಮುಂದೆ ಬಿದರಿ ಬದಲಾದಿ ಮುಂದೆ ತುಂಬಿದ ಹೊಳಿಯಾಗ. ಹೌದಾ. ಕಂಬಳಿ ಮ್ಯಾಲ ದಾಟಿ. ಹೌದಾ. ಆಚೆಗೆ ದಂಡ ದಾಟಿಸಿಕೊಂಡು ಕೊಣ್ಣೂರು ಹಬ್ಬಕ್ಕೆ ಹೆಂಗ್ ಹೋಗ್ತಾನ ಅನ್ನುವಂತದ್ದು ಇದು ಸಾರಾಂಶ ಐತಿ ಪುಣ್ಯಾತ್ಮರೇ. ಹೌದಾ. ಹೋಗು ವೇಳೆಯಾಗ ಹಂಗ ಹೋಗಿಲ್ಲ ಅವ. ಏನ್ ಮಾಡಿದ? ಒಂದು ಪವಾಡ ಮಾಡಿ ಹೋಗ್ಯಾನೊಂದು ಪವಾಡ. ಏನಪ್ಪ? ಆ ಪವಾಡನೆ ಬಿಚ್ಚಿ ಸ್ವಚ್ಛ ಹಂಗ ಹಾಡಿ ಹೇಳ್ಕೊತ ಹೋಗೋದು. ಬರ್ಲಿ ಹೆಂಗ ಬರ್ತದ? ಬೀಜಾಲ ಗುಂಟಿಯ ಮ್ಯಾಲ
ಎರಡು ಸೆಕೆಂಡ್ ಮಾತಾಡೋದತ್ತಿ ಹೇಳ್ರಲ್ಲ. ಹುಲ್ಲಜಂತಿ ಊರ ಹೆಣ್ಣ ಮಗಳನ್ನು ಚಕ್ಕರ್ತಿ ಗ್ರಾಮಕ್ಕೆ ಮಾಡಿಕೊಟ್ಟಿದ್ರು. ಹೌದಪ್ಪ, ಹೌದು. ಕೂಡ ಒಕ್ಕಲಿಗಾರ ಮನಿ. ಹೌದು ಹೌದು. ಅವಾಗ ಮಾಳಿಂಗ್ರ ಎತ್ತಾನ ಏನ ತಾನ ತಾಯಿ ನಿನ್ನ ಮಗ ನಿನ್ನ ಮಗನ ಕರ್ಕೊಂಡ್ ಬಂದ್ರ ತಾಯಿ ನಾವು ಊಟ ಮಾಡ್ತೀವಿ ಇಲ್ಲಂದ್ರ ಇಲ್ಲಂದ್ರ ಅವ್ರು. ಹೌದಪ್ಪ, ಹೌದು ಅಂದ್ರು. ಅವಾಗ ನನ್ನ ಮಗನ ಮನ್ಯಾಗ ಬಿಟ್ಟು ಬಂದಿನಿ ಹಾ 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 ಹೆಂಗ ಮಾಡ್ಲತ್ತ ಅಂದ ಕೂಡ್ಲೆ ಅವಾಗ ಮುಂದೆ ಎರಡು ಹೆಜ್ಜೆ ಹೋಗಿ ನಿನ್ನ ಮಗನ ಹೆಸರಲ್ಲೇ ಕೂಗು, ಅವಾಗ ಮಗ ತಾನೇ ಬರ್ತಾನತ್ತಂದ ಮಾಳಿಂಗ್ರ ಹೇಳಿದ. ಹೌದಪ್ಪ, ಹೌದು. ಅವಾಗ
ಯಮನವ ತಾಯಿ ಅಂಜ್ಕೋತ್ ಓದರ್ಲಿಲ್ಲ. ಏನ್ ಮಾಡಿದಳು? ಮುಂದೆ 2 ಹೆಜ್ಜೆ ಹೋಗಿ ಓದರ್ತಾಳ. ಏನಂತ ಹೆಸರಿಟ್ಟಳು? ಏನು ತೋಯಪ್ಪ? ಮಗನ ಹೆಸರು ಮಾಲಾಪತ್ ಇಟ್ಟಳು. ಹೌದಪ್ಪ. ಮಗನ ಹೆಸರು ಮಾಲಾಪತ್ ಇಟ್ಟಳು. ಹೌದಾ? ಮಾಲಿಂಗರಾಯನ ಮುಂದೆ ಮಾಲಾಪತ್ ಹೆಂಗ್ ಓದರ್ಲಿ ತಿಳ್ಕೊಂಡು ಮಗು ಮಾಲಪ್ಪ ತಂದ ಮುಂದೆ 2 ಹೆಜ್ಜೆ ಹೋಗಿ ಓದ್ರ ಕೂಡಲೇ ಮಗು ಮಾಲಪ್ಪ ನಟ್ಟು ನಡಬರ್ಕ ದಂಡಿನಾಗ ಬಂತ ಪುಣ್ಯಾತ್ಮರೇ. ಹೌದಪ್ಪ. ಹೌದು. ಅಂತ ಶಕ್ತಿ ಮಾಲಿಂಗರಾಯ ಅಂತ ಶಕ್ತಿ ಮಾಡಿಬಿಟ್ಟಿದ ಅಲ್ಲಿ. ಹೌದಪ್ಪ. ಹೌದು. ಆ ಏನು ಬಂದಿರ್ತಕ್ಕಂತ ಮಾಲಿಂಗರಾಯ ಹೌದಾ ಆ ಮಾಲಪ್ಪನ ತಂದು ಹುತ್ತಿನಾಗ ಹಾಕಿ ದಂಡ ಸಾಗಿಸ್ಕೊತ ಮಾಲಪ್ಪ ಹೋಗವ. ಹೌದಪ್ಪ. ಹೌದು. ಹುತ್ತಿನಾಗ ಹಾಕಿದ ಕಂದನ ಮನ್ಯಾಗ ಹೋಗಿ ನೀ ತೊಟ್ಟದಾಗ ನೋಡ್ತಾಯಿ ಅಲ್ಲೇ ನಿನ್ನ ಕಂದ ಸಿಗ್ತಾನ ಅಂತ ಹೇಳ್ದ. ಹೇಳಿ ಹೋಗ್ಬಿಟ್ಟ ಮಾಲಪ್ಪ. ಹೌದಪ್ಪ. ಮುಂದೆ ಸಾಗೊತ್ತು. ಹೌದು. ತಾಯಿ ಅಮ್ಮನ ಮನಿಗ್ ಹೋಗಿ ಅವಾಗ ಇವ್ ಇಲ್ಲೇ ಹುತ್ತಿನಾಗ ಹಾಕ್ಯಾನ ಮಾಲಿಂಗರಾಯ ಮನ್ಯಾಗ ಹೆಂಗ್ ಕೂ ಸಿಗ್ತೈತ ತಾಯಿಗೆ ಮುಗುಲ್ ಹರಿದ ಮೈನಾಗ ಬಿದ್ದಂಗಾಯ್ತು. ಹೌದಪ್ಪ. ಅವಾಗ ಅತ್ತಿ ಮಾವರ ಬೇತರ ತಿಳ್ಕೊಂಡು ಮನಿಗ್ ಹೋಗಿ ತೊಟ್ಟಲ್ದಾಗ ಏನ್ ಮಾಡು ಅಂತಂದು ಒದರಿ ಕೂಡಲೇ ಹೌದಾ ತೊಟ್ಲನ ಕಂದ ಅಗದಿ ನಕ್ಕೋತ ಐತ. ಹೌದಪ್ಪ. ಹೌದು. ಇದು ಮಾಲಿಂಗರಾಯ ಮಾಡಿದ ಪವಾಡ ಹೆಂಗ ಬರ್ತದ? ತವಾರೂರ ಬಂದ ನೋಡು ನೇರ ತಂದು ಸೊರಲತನ ಗುರುತ ಹಿಡಿದು ತಾಯಿಯ ಮನವ ವಾಯಪ್ಪನೇ ದಂಡಿ ಗೊಳಿಸ ನೋಡ ಗೊತ್ತಿನ
ಕಾಲ್ ಮುರ್ಕೋ ಕೈ ಮುರ್ಕೋ ನಿಮ್ಮ ಅವ್ವಪ್ಪ ನಮ್ಮ ಮನೆಗೆ ಬರ್ಲಿ. ಎದಕ್ಕದು ನಾನು ಹೋಗಿ ದರ್ಗಾ ಜಿಲ್ಲೆ ಮುರ್ಗಾ ತೆಗಿಲಿ ಅವ್ರು. ಹೆಂಗತಿ ಹೌದು ನಾವಳೆ ಕರ್ಕೊಂಬರ್ಲಿ ಕಾಡ್ರಂಡಿ ನೀನು. ಇವ್ ಮಾಡು ಕೆಲಸ ಹೆಂಗಾಗತ್ತ ಹೇಳೇನು. ಹೆಂಗಾಗತ್ತದ ಹೇಳಿ ಒಂದ್ ಮಾತ. ಹೇಳ ಎತ್ ಬೇಡಪ್ಪ ಎತ್ ಬೇಡ ನಿಂತ್ರೆ ರೊಕ್ಕ ನನಗೆ ಹಾಕೋದಕ್ಕೆ. ಅತ್ತಿ ಮನೆಗೆ ಹಳೆ ಹೋಗಿದ್ದತ್ತ. ಹೋದ ಕೂಡ್ಲೆ ಅತ್ತಿ ಮನೆಗೆ ಬಾಳ ದಿವಸ ಹಳೆ ಬಂದನ. ತಾತಿ ಏನ್ ಮಾಡಿರತ್ತ ಕಿಚಡಿ ಮಾಡಿರತ್ತೇವ. ಕಿಚಡಿ ಮಾಡಿ ಹಾಕಿರತ್ತ. ಕಿಚಡಿ ಹಾಕಾನ ಇವ್ ಹಳೆ ಏನಂದತ್ತ ಅತ್ತಿ ಬಾರಿ ಕಿಚಡಿ ಮಾಡಿ ಹಾಕ್ಯಾಳ. ಇದನ್ನ ಹೋಗಿ ನನ್ನ ಮನ್ಯಾಗ ಹೋಗಿ ನಾನು ಹೆಂಡತಿಗೆ ಹೇಳ್ಬೇಕಂದತ್ತ. ಹೌದು ಮನ್ಯಾಗ ಹೆಂಡತಿಗೆ ಹೇಳ್ಬೇಕಂತ ನಡ್ಕೋತ ಹೋಗಿದ. ಅವಾಗ ನಡ್ಕೋತ ಹಾದಿ ಹಿಡಿದು ಹೊಂಟತಿವ. ಇವ ಏನ್ ಬಾಯ್ರಿ ಅನ್ಕೋತ ಹೋಗ್ಬೇಕ ನೆನಪು ಹಿಡ್ಕೊಂಡು ಎಲ್ಲಿ ಮಟ್ಟ ತಿಳಿ. ಅವಾಗ ಹಾದಿ ಹಿಡ್ಕೋತ ಹೊಂಟತ್ತ. ಕಿಚಡಿ 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 ಅನ್ಕೋತ ಹೊಂಟತ್ತೇವ. ಹಾಡ್ಕೋತ ಹೊಂಟತ್ತ ಹೋಗಾನ ನಡಬಾರ್ಕೊಂದ್ ಹಾಳು ಬತ್ತತ್ತ ನೀರ. ಹಾಳು ಬತ್ತತ್ತ ಇಚ್ಚ ಕಡದ ಹಚ್ಚಕ್ಕೆ ಜಿಗಿಬೇಕಲ್ಲ ಏನ. ಇಚ್ಚ ಕಡದ ಹಚ್ಚಕ್ಕೆ ಜಿಗದತ್ತ ಬಾಯಾಗಿ ಹುಯ್ಕ್ ಹೊತ್ತತ್ತೇವ. ಕಿಚಡಿ ಹೊತ್ತತ್ತ ಹುಯ್ಕ್ ಬತ್ತತ್ತ. ಹುಯ್ಕ್ ಅಂದ್ರ ಇವಲ್ಲಿ ಕಿಚಡಿ ಬಿಟ್ಟ ಹುಯ್ಕ್ ಅಂದೇವ್. ಹುಯ್ಕ್ 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 ಅನ್ಕೋತ ಮನಿಗ್ ಹೋದತ್ತ. ಮನಿಗ್ ಹೋದತ್ತ ಹೋಗಾನ ಹೆಂಡತಿಗೆ ಏನಂದತ್ತ ನಿಮ್ ಮಗುನ ಮನಿಗೆ ನಾ ಹೋಗಿನಿ ನನಗ ಕಿಚಡಿ ಮಾಡಿ ಹಾಕಿಳು. ಹುಯ್ಕ್ ಮಾಡಿ ಹಾಕಿಳು. ಈಗ ನನಗ್ ಹುಯ್ಕ್ ಬೇಕಂದತ್ತ. ಏನ್ ತಿನ್ನತ್ತ ಇದು ತೆರಿಗೆ ಕೆಟ್ಟ ತಿನ್ನ. ಅತ್ತಿ ಮನಿಗೆ ಅವನ್ ಮನಿಗ್ ಕಳ್ಸಿನಿ. ಇದು ಬರೀ ಹುಯ್ಕ್ ಹುಯ್ಕ್ ಅನ್ನಕತ್ತೈತಿ. ಒಂದ್ 2 ತಾಸು ಮಕ್ಕೋ ನಾ ಎಲ್ಲ ಮಾಡಿ ಕೊಡ್ತೀನಿ ಅಂದ್ರ. ಗಂಡ ಮಕ್ಕೊಂದತ್ತ ಹೇಂತ ಆ ಕಡೆ ಜಗದ ಮಾಡಿಳತ್ತ. ಗಂಡ ಎತ್ತ ನಿಷೇಧಾಗ ಎತ್ ಹುಯ್ಕ್ ಅಂದತ್ತ. ಕೂನೇಲ್ ಹುಯ್ಕ್ ಅಂದ್ರ ನನ್ನ ಕೆಟ್ಟದ ಬಡಗಿತ್ತ ಮೇಯ್ ಎಲ್ಲ ಹೆಂಡತಿನ ಹೊಡೆದತ್ತಿವ. ಕಿಚ್ಚಿ 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 ಮೇಯ್ ಎಲ್ಲ ಹೊಡೆದತ್ತ. ನೆರ್ಬನಿ ಮುದುಕಿ ಬತ್ತತ್ತ. ಏನ ಯಪ್ಪ ಹುಡುಗಿ ಮೇಯಲ್ಲ ಏನ್ ಕೆಟ್ಟ ಮಾಡಿಲ್ಲ. ಕಿಚ್ಚಿ 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 ಕಿಚಡಿ ಮಾಡಿ ಇಟ್ಟಿಲ್ಲ. ಕಿಚಡಿ ಬೇಕಂದ್ರ ಹಂಗ ಮೇಯಲ್ಲ ಲತ್ತಿತ್ತಿಂದ ಕಿಚಡಿ ಹೋಗಿ ಹುಯ್ಕ್ ಆಗೋಬಾರ್ದು. ಹೋಗ್ಲಿ ಬರ್ಲಿ